ಫೆಂಗಲ್ ಸೈಕ್ಲೋನ್ನ ಅಬ್ಬರ ಜೋರಾಗಿದೆ. ಇದರಿಂದ ಹತ್ತಾರು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಪಾಂಡಿಚೇರಿ ತಮಿಳುನಾಡಿನಲ್ಲಿ ವರುಣಾರ್ಭಟ ಬಹಳ ಜೋರಾಗಿದೆ. ಪಾಂಡಿಚೇರಿಯ ಹಲವೆಡೆ ಪ್ರಮುಖ ರಸ್ತೆಗಳು ಜಲಾವೃತ ಆಗಿವೆ. ಜಲಾವೃತವಾದಂತಹ ರಸ್ತೆ ದಾಟೋದಕ್ಕೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ರೈಲು ನಿಲ್ದಾಣಕ್ಕೂ ಕೂಡ ನೀರು ನುಗ್ಗಿದೆ. ಹಳ್ಳಿಗಳೆಲ್ಲ ಜಲಾವೃತ ಆಗಿದೆ. ಜಮೀನುಗಳೆಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ರೈತರು ಕಂಗಾಲಾಗೋಗಿದ್ದಾರೆ. ಆ ಡ್ರೋನ್ ದೃಶ್ಯಗಳು ನೋಡ್ತಾ ಇದ್ದೀರಾ. ತಮಿಳುನಾಡಿನ ಚೆನ್ನೈ ಸುತ್ತಮುತ್ತ ಕೂಡ ಮಳೆಯ ಆರ್ಭಟ ಬಹಳ ಜೋರಾಗಿದೆ. ಭಾರಿ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗೋಗಿದೆ. ಮಳೆ ನೀರಲ್ಲಿ ಮೃತದೇಹ ತೇಲಿ ಬಂದಿದೆ. ಇದನ್ನು ನೋಡಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಪಾಂಡಿಚೇರಿ ದೃಶ್ಯಗಳು ನೋಡ್ತಾ ಇದ್ದೀರಾ. ನಿನ್ನೆಯಷ್ಟೇ ಫೆಂಗಲ್ ಚಂಡಮಾರುತ ಭೂಮಿಗೆ ಬಂದು ಅಪ್ಪಳಿಸಿದೆ. ಅದರ ಪರಿಣಾಮ ಯಾವ ರೀತಿ ಇದೆ ಪಾಂಡಿಚೇರಿಯಲ್ಲಿ ಪರಿಸ್ಥಿತಿ ಅನ್ನೋದರ ಒಂದೊಂದೇ ದೃಶ್ಯಗಳು ನೋಡ್ತಾ ಹೋಗಿದ್ದೀರಾ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗೋಗಿದೆ. ಬಡಾವಣೆಗಳೆಲ್ಲ ಸಂಪೂರ್ಣವಾಗಿ ನೀರಿಂದ ಜಲಾವೃತ ಆಗೋಗಿದೆ. ಕಳೆದ ತಿಂಗಳು ನಿರಂತರವಾಗಿ ಮಳೆಯಾದಾಗ ಬೆಂಗಳೂರಿನ ಪರಿಸ್ಥಿತಿ ಹೇಗಾಗಿತ್ತೋ ಈಗ ಪಾಂಡಿಚೇರಿಯ ಪರಿಸ್ಥಿತಿ ಹಾಗೆ ಕಾಣಿಸ್ತಾ ಇದೆ ನೋಡಿ. ಬಟ್ ಇದು ಬೆಂಗಳೂರಿನ ದೃಶ್ಯಗಳಲ್ಲ. ಪಾಂಡಿಚೇರಿಯಲ್ಲಿ ಫೆಂಗಾಲ್ ಚಂಡಮಾರುತದ ಎಫೆಕ್ಟ್ನಿಂದ ಸೃಷ್ಟಿಯಾಗಿರುವಂಥ ಪರಿಸ್ಥಿತಿಯ ದೃಶ್ಯಗಳು ನೀವು ಗಮನಿಸ್ತಾ ಇರುವಂಥದ್ದು. ರಸ್ತೆನ ಅಥವಾ ಇದೇನು ಹೊಳೆ ಹರಿತಾ ಇದೆಯಾ ಅನ್ನುವಷ್ಟರ ಮಟ್ಟಿಗೆ ಅಲ್ಲಿ ರಸ್ತೆ ಮೇಲೆಲ್ಲ ನೀರು ಹರಿತಾ ಇದೆ. ಮೊಣಕಾಲು ಉದ್ದದವರೆಗೂ ಕೂಡ ಎಲ್ಲ ರಸ್ತೆ ಮೇಲೂ ನೀರು ನಿಂತಿರೋದು. ಅಂಗಡಿ ಮುಂಗಟ್ಟುಗಳೆಲ್ಲ ಬಂದಾಗಿದೆ. ರಸ್ತೆಯಲ್ಲಿ ನಿಲ್ಲಿಸಿದ್ದಂಥ ವಾಹನಗಳೆಲ್ಲ ನೀರ್ಪಾಲಾಗಿದೆ. ಜನ ನಾವು ಬಚಾವಾದರೆ ಸಾಕು ಅಂತ ಸ್ಥಳ ಬಿಟ್ಟು ಸುರಕ್ಷಿತ ಸ್ಥಳಗಳಿಗೆ ಹೋಗೋದಕ್ಕೇ ಈ ಥರ ಪರದಾಡಬೇಕಾಗಿರುವಂಥ ಪರಿಸ್ಥಿತಿ ಪಾಂಡಿಚೇರಿಯಲ್ಲಿ ಸೃಷ್ಟಿಯಾಗಿರೋದು. ಮಳೆ ನೀರಲ್ಲಿ ಎಲ್ಲವೂ ಕೂಡ ತೇಲ್ಕೊಂಡು ಹೋಗ್ತಾ ಇದೆ. ಮನೆ ಮುಂದೆ ನಿಲ್ಲಿಸಿದ್ದಂಥ ಗಾಡಿಗಳು, ಈ ರೀತಿ ಪ್ರಾಣಿಗಳು ಪಾಪ ಸಂಕಷ್ಟಕ್ಕೆ ಸಿಲುಕ್ತಾ ಇದೆ. ಆ ಬೀದಿ ನಾಯಿ ಒಂದು ನೋಡಿ ಹರಿತಾ ಇರೋ ನೀರಲ್ಲಿ ಯಾವ ರೀತಿ ಸಿಕ್ಕಾಕೊಂಡು ಅದೊಂದು ಸೇಫೆಸ್ಟ್ ಜಾಗ ಅಂತ ಅಲ್ಲಿ ಹೋಗಿ ಪಾಪ ಆಶ್ರಯ ಪಡೆದುಕೊಂಡಿದೆ. ಅದನ್ನು ರಕ್ಷಿಸೋ ಕೆಲಸ ಮಾಡ್ತಿದ್ದಾರೆ. ಬಹಳ ಫೋರ್ಸಲ್ಲೇ ನೀರು ಹರಿತಾ ಇದೆ. ಅಲ್ಲಿ ನಾಯಿ ಕೊಚ್ಕೊಂಡು ಹೋಗೋ ಭಯದಲ್ಲಿ ಅಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಹುಡುಕೊಂಡು ಜಾಗನ ಅಲ್ಲಿ ನಿಂತಿತ್ತು. ಯಾರೋ ಒಬ್ಬರು ಪಾಪ ಒಳ್ಳೆ ಮನಸ್ಸಿದ್ದವರು ಅನಿಸುತ್ತೆ. ಆ ನಾಯಿಯ ಪರಿಸ್ಥಿತಿಯನ್ನು ನೋಡಿ ಅಲ್ಲಿ ಹೋಗಿ ಕಾಪಾಡಿದ್ದಾರೆ ಅದನ್ನು. ಇನ್ನು ಬೇರೆ ಬೇರೆ ದೃಶ್ಯಗಳು ನೀವು ನೋಡ್ತಾ ಇರೋದು. ರಸ್ತೆ ಪರಿಸ್ಥಿತಿ, ಆ ಇಡೀ ಜನವಸತಿ ಪ್ರದೇಶ ಹೇಗಾಗೋಗಿದೆ ಅಂತ ಕಣ್ಣು ಆಯಿಸಿದಷ್ಟು ಎಲ್ಲಿವರೆಗೂ ಕೂಡ ನೀರೇ ಕಾಣುತ್ತೆ. ಮನೆ, ಅಂಗಡಿಗಳು, ನಿಲ್ಲಿಸಿದ್ದಂಥ ಗಾಡಿಗಳು ಎಲ್ಲ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿ ಹೋಗಿದೆ. ಇನ್ನು ಹೀಗೆ ಮುಂದುವರೆದ್ರೆ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುತ್ತೆ. ಇದು ತಮಿಳುನಾಡಿನ ದೃಶ್ಯ ನೀವೀಗ ನೋಡ್ತಾ ಇರೋದು. ಚೆನ್ನೈನಲ್ಲೂ ಕೂಡ ಫೆಂಗಲ್ ಚಂಡಮಾರುತದಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಸಮುದ್ರದಲ್ಲಿ ಅಲೆಗಳ ಅಬ್ಬರ ಈಗಾಗಲೇ ಜೋರಾಗಿದೆ. ನಿನ್ನೆನೇ ಅದಾಗಲೇ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ಕೊಟ್ಟಾಗಿತ್ತು. ಯಾರು ಕೂಡ ಸಮುದ್ರ ಕಿನಾರೆಗಳಿಗೆ ಹೋಗಬೇಡಿ ಅಥವಾ ಸಮುದ್ರಕ್ಕೆ ಇಳಿಬೇಡಿ, ಬಹಳ ಅಪಾಯ ಇದೆ, ಯಮಸ್ವರೂಪಿ ಅಲೆಗಳು ಬಂದು ಅಪ್ಪಳಿಸಬಹುದು ಅಂತ ಹೇಳಿ. ಸೊ ಅದೇ ರೀತಿ ಸ್ವಲ್ಪ ಸಮುದ್ರ ಪ್ರಕ್ಷುಬ್ಧಗೊಂಡಿರುವಂಥದ್ದನ್ನು ನೀವು ಆ ಬಲಭಾಗದ ದೃಶ್ಯ ತಮಿಳುನಾಡಿನ ಚೆನ್ನೈನಲ್ಲಿ ಯಾವ ರೀತಿ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಾ. ಸೊ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಪಾಂಡಿಚೇರಿ ಹಾಗೆ ತಮಿಳುನಾಡಿನ ಚೆನ್ನೈನಲ್ಲಿ ಈ ಪರಿಸ್ಥಿತಿಯನ್ನು ತಂದಿಟ್ಟಿದೆ. ಇನ್ನು ಪರಿಸ್ಥಿತಿ ಹೀಗೆ ಮುಂದುವರಿದರೆ ಮತ್ತಷ್ಟು ಜನ ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತೆ. ಈಗಾಗಲೇ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ರೂ ಕೂಡ ಅದೆಲ್ಲವನ್ನು ಮೀರಿ ಪ್ರಕೃತಿಯ ವಿಕೋಪಕ್ಕೆ ಇಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇರುವಂಥದ್ದು. ಮಳೆಯನ್ನು ಅಥವಾ ಸೈಕ್ಲೋನ್ ಎಫೆಕ್ಟನ್ನು ತಡೆ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಜನರೇನೋ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಆಗಬಹುದು, ಬಟ್ ಇಡೀ ನಗರನೇ ಈ ಥರ ಅರ್ಧ ಮುಳುಗಡೆಯಾದಾಗ ಕಾಣ್ತಾ ಇದೆ ನೋಡಿ. ಈ ಪಾಂಡಿಚೇರಿಯಲ್ಲಿ ವರುಣನ ಅಬ್ಬರಕ್ಕೆ ಆ ರೋಡ್ ಸಂಪೂರ್ಣವಾಗಿ ಜಲಮಯ ಆಗೋಗಿದೆ. ಕೆಲವೊಂದು ವಾಹನಗಳು ರಸ್ತೆಯಲ್ಲೇ ಕೆಟ್ಟು ನಿಂತಿದೆ. ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗದೆ ಜನ ಕೂಡ ಪರದಾಡ್ತಾ ಇರೋ ದೃಶ್ಯ ಇದು. ಮತ್ತೊಂದು ಕಡೆ ತಮಿಳುನಾಡಿನಲ್ಲಿ ಸೈಕ್ಲೋನ್ ಸಂಕಟದಿಂದಾಗಿ ಮಳೆಯ ಆರ್ಭಟ ಹೆಚ್ಚಾಗಿರೋದ್ರಿಂದಾಗಿ ನದಿ ಮತ್ತು ಸಮುದ್ರದ ಆರ್ಭಟ ಎಲ್ಲ ಹೆಚ್ಚಾಗಿರೋದ್ರಿಂದ ಜನಜೀವನ ಸಂಕಷ್ಟಕ್ಕೀಡಾಗಿದೆ. ಸೊ ಒಂದಷ್ಟು ಕಡೆಗಳಲ್ಲಿ ಅಲ್ಲಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಆಗ್ತಾ ಇರೋದನ್ನು ಕೂಡ ಗಮನಿಸಬಹುದು ನೀವು. ಸಾಧ್ಯವಾದಷ್ಟು ರಕ್ಷಣಾ ಕಾರ್ಯಾಚರಣೆಗಳು ನಡೆಯುತ್ತೆ. ರೆಸ್ಕ್ಯೂ ಆಪರೇಷನ್ ಟೀಮ್ಗಳು ನಿರಂತರವಾಗಿ ಸ್ಥಳದಲ್ಲಿ ಜನರನ್ನು ರಕ್ಷಿಸಿ ಸುರಕ್ಷಿತ ಸ್ಥಳಗಳಿಗೆ ಕರೆದೊಯ್ಯುವಂಥ ಕೆಲಸ ನಡೀತಾ ಇದೆ. ಅದರ ಮಧ್ಯೆ ಕೂಡ ಪ್ರಕೃತಿಯ ಮುಂದೆ ಮಾನವ ಏನೂ ಅಲ್ಲ ಅನ್ನೋ ಹಾಗೆ ನಾವು ನಮ್ಮನ್ನು ಬಚಾವ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬಹುದು, ಬಿಟ್ಟರೆ ಇನ್ಯಾವುದನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಕೇವಲ ಮಳೆ ಅಷ್ಟೇ ಅಲ್ಲ, ಅದರ ಜೊತೆಗೆ ರಭಸವಾಗಿ ಗಾಳಿ ಕೂಡ ಅತಿ ವೇಗವಾಗಿ ಬೀಸ್ತಾ ಇರೋದ್ರಿಂದ ಒಟ್ಟೊಟ್ಟಾಗೆ ಗಾಳಿ ಮಳೆ
ಇಂಥ ಪರಿಸ್ಥಿತಿಯನ್ನು ತಂದಿಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.